ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 106 ದಿನ ಕಂಪ್ಲೀಟ್ ಆಯ್ತು. ಈ 106 ದಿನಗಳ ಆಟ ನೋಡಿದಾಗ ಯಾರು ಟಾಪ್ 5 ಬರ್ತಾರೆ, ಟಾಪ್ 5 ಇಲ್ಲ ಟಾಪ್ 6 ಇವೆರಡಲ್ಲಿ ಯಾರು ಕನ್ಸಿಡರ್ ಮಾಡ್ತಾರೆ? ಖಂಡಿತವಾಗ್ಲೂ ನೋಡ್ತಿರ್ಬೋದು. ನಿನ್ನೆ ಎಪಿಸೋಡ್ ನೋಡಿದಾಗ ಚೈತ್ರಕ ಹೊರಗಡೆ ಹೋದ್ರು. ಇನ್ನಿರೋದು 8 ಜನ. ಈ 8 ಜನದಲ್ಲಿ ಟಾಪ್ 6 ಇಲ್ಲ ಟಾಪ್ 5 ಖಂಡಿತವಾಗ್ಲೂ ಮತ್ತೆ ಟಾಪ್ 6 ಆದ್ರೆ ಯಾರು ಬರ್ತಾರೆ, ಟಾಪ್ 5 ಆದ್ರೆ ಯಾರು ಬರ್ತಾರೆ ಅಂತೆಲ್ಲ ಮಾತಾಡೋಣ. ಅದು ಯಾವ ಕಾರಣಕ್ಕೆಲ್ಲ ಬರ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಆಲ್ರೆಡಿ ಟಿಕೆಟ್ ಟು ಫೈನಲ್ ಟಿಕೆಟ್ ತಗೊಂಡು ನಮ್ಮ ಹನುಮಂತರು ಫಿನಾಲೆಗೆ ಹೋಗ್ಬಿಟ್ಟಾರೆ. ಒಂದು ಕಂಟೆಸ್ಟೆಂಟ್ ಫಿಕ್ಸ್ ಆಯ್ತು. ಇನ್ನು 4 ಜನ ಇರ್ತಾರೆ, ಇಲ್ಲ 4 ಇಲ್ಲ 5 ಜನ. ಇನ್ನೊಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಿನ್ನೆ ಎಪಿಸೋಡ್ ನೋಡೇ ಇರ್ತಾರ. ಕಿಚ್ಚ ಸರ್ ಹೇಳ್ತಾರೆ ತುಂಬಾ ಡಿಸರ್ವ್ ಆಗಿ ಆಡ್ತಾ ಇದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ, ವೆರಿ ವೆಲ್ ಡನ್ ತ್ರಿವಿಕ್ರಮ್ ಅಂತ. ಮತ್ತೆ ತ್ರಿವಿಕ್ರಮ್ ಇದ್ದೇ ಇರ್ತಾರ? ಖಂಡಿತವಾಗ್ಲು 2 ಆಯ್ತು. ಹನುಮಂತ ಇದೆ, ತ್ರಿವಿಕ್ರಮ್ ಆಯ್ತು. ಫ್ಯಾನ್ಸ್ ಹಂಗೆ ಇದೆ ತ್ರಿವಿಕ್ರಮ್ ಅವರಿಗೆ. ಆಟನೂ ಆಡ್ತಾರೆ, ಟಾಸ್ಕ್ ಆಡ್ತಾ ಇದಾರೆ. ಈ ಕಾರಣಕ್ಕೆ ಅವರು ಟಾಪ್ 2 ಅಲ್ಲ, ಖಂಡಿತವಾಗ್ಲು ವಿನ್ನರ್ ಕೂಡ ಅವರು ಅಂತ ಕೆಲವು ಕಡೆ ಅನೌನ್ಸ್ ಮಾಡ್ತಾ ಇದ್ರು. ಇನ್ನು ಈಗ್ಲೇನೆ ಆ ರೀತಿ ಹೇಳಕ್ ಆಗಲ್ಲ. ನೋಡೋಣ, ಟಾಪ್ 5 ಬರೋದಂತೂ ಸತ್ಯ 100%. ಹನುಮಂತ ಇದೆ, ತ್ರಿವಿಕ್ರಮ್ ಆಯ್ತು. ಇನ್ನು 3ನೇ ಕಂಟೆಸ್ಟೆಂಟ್ ಯಾರಂತ ಕೇಳೋದಾದ್ರೆ 100% ಬರ್ತಾರೆ ಗುರು ಭವ್ಯ. ಟಾಪ್ 5 ಅಲ್ಲಿ ನೀವು ಬರೆದಿಟ್ಕೊಳ್ಳಿ, ಟಾಪ್ 5 ಅಲ್ಲಿ ಬಂದೇ ಬರ್ತಾರೆ ಭವ್ಯಗೌಡ ಅವರು. ಇನ್ನ ಟಾಪ್ 4 ಅಂತ ತಗೊಂಡ್ರೆ ಭವ್ಯಗೌಡ, ಯಾಕೆಂದ್ರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಅವರಿಗೆ ನೆಗೆಟಿವ್ ಎಷ್ಟಾದ್ರೆ ಇದೆಯೋ ಪಾಸಿಟಿವ್ ಅಷ್ಟೇ ಇದೆ. ನಿನ್ನೆ ನೀವು ಟ್ವಿಟರ್ ಟ್ರೆಂಡ್ ನೋಡ್ಬೇಕಾಗಿತ್ತು. ಭವ್ಯಗೌಡಗೆ ಯಾರು ಸಪೋರ್ಟ್ ಇಲ್ತಾ ಇದ್ರು, ಟ್ವಿಟರ್ ಅಲ್ಲಿ ಟ್ರೆಂಡ್ ಆಗಿದ್ರು. ಆ ಕಾರಣಕ್ಕೆ ಫ್ಯಾನ್ಸ್ ಇದ್ದಾರೆ, ಓಟ್ಸು ಬರ್ತಾ ಇದೆ, ಆಮೇಲೆ ಟಾಸ್ಕ್ ಆಡ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಷನ್ ಇದೆ. ಇವೆಲ್ಲ ಕನ್ಸಿಡರ್ ಮಾಡಿದಾಗ ಖಂಡಿತವಾಗ್ಲೂ ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ ನಮ್ಮ ಭವ್ಯ ಗೌಡ ಅವರು. ಮೊದಲೇದಾಗಿ ಹನುಮಂತ ಆಯ್ತು, ಸೆಕೆಂಡ್ ತ್ರಿವಿಕ್ರಮ್ ಆಯ್ತು, ಈಗ ನಮ್ಮ ಭವ್ಯಗೌಡ. 4ನೇ ಕಂಟೆಸ್ಟೆಂಟ್ ತಗೊಂಡ್ರೆ ಖಂಡಿತವಾಗ್ಲು 101% ಇರ್ತಾರೆ ನಮ್ಮ ಮೋಕ್ಷಿತ ಅವರು. ಯಾಕಂದ್ರೆ ನೋಡಿ, ಕೆಲವು ಸಲ ಟಾಸ್ಕ್ ಆಡಲ್ಲ, ಅಷ್ಟು ಬಿಟ್ರೆ ಅವ್ರ ವ್ಯಕ್ತಿತ್ವ ಅಂತ ತಗೊಂಡಾಗ ತುಂಬಾ ಜನ ಫ್ಯಾನ್ಸ್ ಇದಾರೆ ಹೊರಗಡೆ. ಯಾಕಂದ್ರೆ ಬೇರೆಯವ್ರ ಬಗ್ಗೆ ಹಾನಿ ಉಂಟು ಮಾಡಲ್ಲ, ಬೇರೆಯವ್ರನ್ನ ಬೇಜಾರು ಮಾಡಿಸಲ್ಲ, ಬೇರೆಯವ್ರನ್ನ ನಾನು ಆಟ ಕಿತ್ಕೊಳಲ್ಲ ಅನ್ನೋ ಒಂದು ವ್ಯಕ್ತಿತ್ವ ಇದೆ ನೋಡಿ ಅವ್ರಿಗೆ. ಆ ವ್ಯಕ್ತಿತ್ವದಿಂದ ತುಂಬಾ ಜನ ಫಾಲೋ ಮಾಡ್ತಾ ಇದಾರೆ ಅವ್ರನ್ನ. ಅವ್ರು ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದಾರೆ. ಆ ಕಾರಣಕ್ಕೆ ಟಾಪ್ 5 ಅಲ್ಲಿ ಇದ್ದೇ ಇರ್ತಾರ ಅಂತ ಅನಿಸ್ತಾ ಇದೆ. ಇಲ್ಲಿಗೆ 4 ಜನ ಆದ್ರು, ತ್ರಿವಿಕ್ರಮ್, ಹನುಮಂತು, ಭವ್ಯ, ಮೋಕ್ಷತ ಆದ್ರು. ಇನ್ನು ಒಬ್ರು ಇಲ್ಲ ಇಬ್ರು ಮಂಜಣ್ಣ 100% ಇರ್ತಾರೆ. ಇಲ್ಲಿಗೆ 5 ಜನ ಆದ್ರು. ನೋಡಿ, ಮಂಜಣ್ಣ ಯಾಕಂದ್ರೆ ಈಗ 3-4 ವಾರಗಳು ಇಲ್ದ ಆಟ ಆಡದೆ ಇರ್ಬೋದು, ಬಟ್ ಬಿಗ್ ಬಾಸ್ ಮನೆಗೆ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ಅವರು. ಯಾಕಂದ್ರೆ ನಮ್ಮ ಇವರು ಜಗದೀಶ್ ಅವ್ರು ಯಾವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು, ಅದಾದ್ಮೇಲೆ ಮಂಜಣ್ಣ ಟೇಕಪ್ ಮಾಡಿದ್ದು ಮನೇನ. ಮಂಜಣ್ಣ ಇಲ್ಲ ಅಂದ್ರೆ ಕೆಲವು ಟಾಸ್ಕ್ ಗಳು ಅಲ್ಲೇ ನಿಲ್ತಾ ಇತ್ತು, ಕೆಲವು ಟಾಸ್ಕ್ ನಡೀತಾ ಇರ್ಲಿಲ್ಲ, ಟಾಸ್ಕ್ ಗಳು ರಿಸಲ್ಟ್ ಬರ್ತಾ ಇಲ್ಲ. ಸ್ಟ್ರಾಟಜಿ ಕಿಂಗ್ರು, ಗೇ ಏರಿಯಾ ಇವೆಲ್ಲ ಅಂತೀವಲ್ಲ, ಆ ಕಾರಣಕ್ಕೆ 100% ಕಾಂಟ್ರಿಬ್ಯೂಷನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಟಾಸ್ಕ್ ಇದೆ. ಈಗೀಗ ಕಡಿಮೆ ಆಗ್ತಾರೆ, ಬಟ್ ಆ ಕಾರಣಕ್ಕೆ ಕಲರ್ಸ್ ಕನ್ನಡ ಅವರು ಅವ್ರನ್ನ ತೆಗಿಯಲ್ಲ ಅಂತ ಅನಿಸ್ತಾ ಇದೆ. ಈ ಕಾರಣಕ್ಕೆ ಟಾಪ್ 5 ಇದ್ದೇ ಇರ್ತಾರೆ. ಮೊದಲನೇದಾಗಿ ಹನುಮಂತು, 2ನೇದು ತ್ರಿವಿಕ್ರಮ, 3ನೇದು ಭವ್ಯ, 4ನೇದು ಮೋಕ್ಷತ, 5ನೇದು ಬಂದ್ಬಿಟ್ಟು ನಮ್ಮ ಮಂಜಣ್ಣ. ಇನ್ನು ಟಾಪ್ 6 ಅಂತ ತಗೊಂಡ್ರೆ ಮಾತ್ರ ರಜತ್ ಅವ್ರು ಇರ್ತಾರೆ. ಟಾಪ್ 5 ಅಲ್ಲಿ ರಜತ್ ಅವ್ರು ಇರಲ್ಲ, ಇದು ಫಿಕ್ಸ್ ಮಾಡ್ಕೊಳ್ಳಿ. ಇದು ಕೇವಲ ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ನನ್ನ ಅನಾಲಿಟಿಕ್ ಅಲ್ಲಿ ತಗೊಂಡಾಗ ರಜತ್ ಅವ್ರು ಇರ್ಬೋದು, ಡೇರ್ ಅಂಡ್ ಡಿಶನ್ ಇರ್ಬೋದು, ಯಾವ್ದೇ ಇರ್ಬೋದು, ಅದೇ ಇರ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ, 50 ದಿನ ಆದ್ಮೇಲೆ ಬಂದಿದ್ದಾರೆ, ಸುಮಾರು ತಪ್ಪುಗಳು ಮಾಡಿದ್ದಾರೆ. ಆ ತಪ್ಪುಗಳನ್ನೆಲ್ಲ ಬಿಗ್ ಬಾಸ್ ಅವರು ಕೇವಲ TRPಗೋಸ್ಕರ ಇಟ್ಕೊಂಡು ಬರ್ತಾ ಇದಾರೆ. ಬಟ್ ಕೊನೆಯಲ್ಲಿ ಆ ಚಾನ್ಸ್ ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕಾದ್ ನೋಡ್ಬೇಕು. ನನ್ನ ಒಂದು ಅನಾಲಿಟಿಕ್ ಅಲ್ಲಿ ನಾನು ಇಷ್ಟು ದಿನಗಳ ಕಾಲ ರಿವ್ಯೂ ನೋಡಿದಾಗ, ಜನಗಳ ಅಭಿಪ್ರಾಯ ಕೇಳಿದಾಗ, ಇದೆಲ್ಲ ಅಬ್ಸರ್ವ್ ಮಾಡಿದಾಗ ಅನ್ಸೋದು ಇವರು ನನ್ನ ಟಾಪ್ 5. ಹನುಮಂತು, ತ್ರಿವಿಕ್ರಮು, ಮೋಕ್ಷತ, ಭವ್ಯಗೌಡ, ಮಂಜಣ್ಣ, ಇದು ಟಾಪ್ 5 ಆಗಿರುತ್ತೆ. ಗೌತಮಿ ಹೊರಗೆ ಹೋಗ್ತಾರೆ, ಧನರಾಜ್ ಹೊರಗೆ ಹೋಗ್ತಾರೆ. ಟಾಪ್ 5 ಆದ್ರೆ ರಜತ್ ಅವ್ರು ಹೊರಗೆ ಹೋಗ್ತಾರೆ. ಒಂದ್ ವೇಳೆ ಟಾಪ್ 6 ಅಂತ ತಗೊಂಡ್ರೆ ನಮ್ಮ ರಜತ್ ಅವ್ರು ಇರ್ತಾರೆ. ಗೌತಮಿ, ಧನರಾಜ್ ಅವರು ಇಬ್ರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ. ಇವರೇ ಟಾಪ್ 6 ಇಲ್ಲ ಟಾಪ್ 5 ಆಗಿರ್ತದೆ. ಮತ್ತೆ ನಿಮ್ಮ ಪ್ರಕಾರ ಟಾಪ್ 5 ಯಾರು ಇರ್ತಾರ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಹಾಗೇನೆ ಹೊರಗಡೆ ಒಂದು ಇದು ಆಗಿ ಸರ್ವೆ ಮಾಡಿದ ಅಂದ್ರೆ ಕೆಲವರು ಪ್ರೇಕ್ಷಕರ ಹತ್ರ, ವೀಕ್ಷಕರ ಹತ್ರ ಕೇಳಿದಾಗ ಪ್ರಶ್ನೆ ಆಲ್ಮೋಸ್ಟ್ ಆಲ್ ಅತಿ ಹೆಚ್ಚು ಹೆಸರು ಕೇಳಿ ಬಂದಿದ್ದು ಹನುಮಂತು, ತ್ರಿವಿಕ್ರಮ, ಭವ್ಯ, ಈ 3 ಹೆಸರು ಕೇಳಿ ಬರ್ತಾ ಇದೆ ಹೊರಗಡೆ. ನಾನು ಪ್ರೇಕ್ಷಕರ ಹತ್ರ ಕೇಳಿದಾಗ ಆಟ ಹೇಗಾಡ್ತಾರೆ, ಯಾರು ಗೆಲ್ಬಹುದು, ಏನಾಗ್ತಾ ಇದೆ ಅಂತ ಕೇಳಿದಾಗ ಈ 3 ಹೆಸರು ತುಂಬಾ ಅತಿ ಹೆಚ್ಚಾಗಿ ಸಿಗ್ತಾ ಇದೆ. ಒಂದು ಹನುಮಂತು, ಭವ್ಯಗೌಡ, ತ್ರಿವಿಕ್ರಮ್, ಈ 3 ಹೆಸರು ಕೇಳ್ತಾ ಇದೆ. ಮೋಕ್ಷಿತ ಹೆಸರು ಕೇಳ್ತಾ ಇಲ್ಲ. ರಜತ್ ಅವರ ಹೆಸರು ಅಷ್ಟೊಂದು ಬರ್ತಾ ಇಲ್ಲ.
ಈ ರೀತಿ ಇರುತ್ತೆ. ಆ ವಿಡಿಯೋ ಕೂಡ ಬರುತ್ತೆ, ನೀವು ಹೋಗಿ ಬೇಕಾದ್ರೆ ನಮ್ಮ ಚಾನಲ್ ಚೆಕ್ ಮಾಡ್ಕೋಬಹುದು. ಯಾರು ಅತಿ ಹೆಚ್ಚಾಗಿ ಫ್ಯಾನ್ಸ್ಗೆ ಯಾರು ವೋಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ, ಯಾರು ಇಷ್ಟ ಅಂತ ಹೇಳ್ತಾ ಇದಾರೆ ಅಂತ ಚೆಕ್ ಮಾಡ್ಕೋಬಹುದು.